ಹಾಯ್ ನನ್ನ ಫ್ರಮ್ ಟೆಕ್ ಕನ್ನಡ. ಈಗ ಒಂದು 3-4 ವರ್ಷ ಮುಂಚೆ ಪ್ರತಿಯೊಬ್ಬರ ಹತ್ರನೂ ಕೂಡ ವಯರ್ಡ್ ಇಯರ್ಫೋನ್ಗಳಿರ್ತಿತ್ತು. ಹಬ್ಬ ಅಂದರೆ ವೈರ್ಲೆಸ್ ನೆಕ್ ಬ್ಯಾಂಡ್ ಇರ್ಬೋದು ಆಯಿತಾ. ಬಟ್ ರೀಸೆಂಟ್ ಡೇಸಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೂಡ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುತ್ತೆ. ಎಷ್ಟು ಬೇಗ ಎವಾಲ್ವ್ ಆಯಿತು ಅಂತ ಅಂದರೆ ಈ ಒಂದು ವಿಷಯ ಆಗೋದಕ್ಕೆ ಕಾರಣ ತುಂಬ ಸಿಂಪಲ್ಲು. ಮುಂಚೆ ಎಲ್ಲ ಫೋನ್ಗಳಲ್ಲಿ ಈ ಒಂದು ಹೆಡ್ಫೋನ್ ಜಾಕ್ ಇರ್ತಾಯಿತ್ತು. ಬಟ್ ರೀಸೆಂಟ್ ಡೇಸಲ್ಲಿ ಬರುವಂಥ ಎಲ್ಲ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ, ಮಿಡ್ ಎಂಡ್ ಫೋನ್ಗಳಲ್ಲಿ ರೀಸೆಂಟ್ ಡೇಸಲ್ಲಿ ಹೆಡ್ಫೋನ್ ಜಾಕ್ ಇರಲ್ಲ. ನಾವೆಲ್ಲರೂ ಕೂಡ ಈಗ ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡಲೇಬೇಕು, ಆ ರೀತಿ ಪರಿಸ್ಥಿತಿ ಬಂದಿರುವಂಥದ್ದು. ಮತ್ತು ಸ್ಮಾರ್ಟ್ ವಾಚ್ ಈಗ ಒಂದು 2-3 ವರ್ಷ ಮುಂಚೆ ಎಲ್ಲ ಯಾರ ಹತ್ರನೂ ಕೂಡ ಒಂದು ಈ ರೀತಿ ಸ್ಮಾರ್ಟ್ ವಾಚ್ ಇರ್ತಾನೆ ಇರಲಿಲ್ಲ. ಯಾವಾಗ ಆಪಲ್ ವಾಚ್ ಲಾಂಚ್ ಆಯಿತು ಇರೋಬರ ಎಲ್ಲ ಬ್ರ್ಯಾಂಡ್ಗಳು ಕೂಡ ಈ ಒಂದು ಸ್ಮಾರ್ಟ್ ವಾಚನ್ನು, ಸೆಮಿ ಸ್ಮಾರ್ಟ್ ವಾಚ್ಗಳನ್ನು, ಫಿಟ್ನೆಸ್ ಬ್ಯಾಂಡನ್ನು ಲಾಂಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಎರಡೂ ಮಾರ್ಕೆಟ್ಗಳಲ್ಲಿ ಟ್ರೂ ವೈರ್ಲೆಸ್ ಇಯರ್ಬಡ್ನ ಮಾರ್ಕೆಟು ಮತ್ತು ಸ್ಮಾರ್ಟ್ ವಾಚ್ನ ಮಾರ್ಕೆಟ್ ಏನಿದೆ ಅತಿ ದೊಡ್ಡ ಮಾರ್ಕೆಟ್ ಆಯಿತಾ. ಒಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಈ ಎರಡೂ ಮಾರ್ಕೆಟ್ಗಳಲ್ಲಿ ಟಾಪ್ ಬ್ರ್ಯಾಂಡ್ಗಳು ನಮ್ಮ ಭಾರತದ್ದೇ ಕಂಪನಿಗಳಾಗಿರುವಂಥದ್ದು ಕ್ರೇಜಿ ವಿಷಯ. ನಮ್ಮೆಲ್ರಿಗೂ ಹೆವಿ ಆಶ್ಚರ್ಯ ಆಗುತ್ತೆ. ಅದು ಹೆಂಗೆ ನಮ್ಮ ಭಾರತ ದೇಶದ ಕಂಪ್ನಿಗಳು ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ. ನಾವು ಸ್ಮಾರ್ಟ್ಫೋನ್ ನೋಡೋದಕ್ಕೆ ಹೋದರೆ ಎಲ್ಲ ಚೈನೀಸ್ ಕಂಪ್ನಿಗಳಿರ್ತವೆ. ಲ್ಯಾಪ್ಟಾಪ್ ನೋಡೋದಕ್ಕೆ ಹೋದರೆ ಯಾವುದು ನಮ್ಮ ಭಾರತದ ಕಂಪ್ನಿಗಳು, ಕಂಪ್ಯೂಟರ್ನಲ್ಲಿ ನಮ್ಮ ಭಾರತದ ಕಂಪ್ನಿಗಳು ಇರೋದಿಲ್ಲ. ಆದರೆ ಈ ಸ್ಮಾರ್ಟ್ ವಾಚ್ ಮತ್ತು TWSಲ್ಲಿ ಅತಿ ದೊಡ್ಡ ಬ್ರ್ಯಾಂಡ್ಗಳು ನಮ್ಮ ಭಾರತದ್ದೇ ಕಂಪ್ನಿ. ಸೊ ಯಾವುದ್ಯಾವುದು ಎಷ್ಟೆಷ್ಟು ಮಾರ್ಕೆಟ್ ಶೇರ್ ಇದೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಟ್ರೂ ವೈರ್ಲೆಸ್ ಮಾರ್ಕೆಟ್ ಶೇರ್ನ ಬಗ್ಗೆ ಮಾತನಾಡೋಣ ಆಯಿತಾ. ಸೊ ಈ ಒಂದು ಕೆಟಗರಿಯಲ್ಲಿ 5ನೇ ಸ್ಥಾನದಲ್ಲಿ ಬರುವಂಥದ್ದು ಸ್ಯಾಮ್ಸಂಗ್ ಅವರು. ಹೌದು, ಸ್ಯಾಮ್ಸಂಗ್ ಅವರು ಸ್ಮಾರ್ಟ್ಫೋನಲ್ಲಿ 1 ಅಥವಾ 2ನೇ ಪೊಸಿಷನ್ ಬರ್ತಾರೆ. ಆದರೆ 2021 ಮಾರ್ಕೆಟ್ ಶೇರ್ನ ಪ್ರಕಾರ ಸ್ಯಾಮ್ಸಂಗ್ ಅವರು 4.7%ನೊಂದಿಗೆ 5ನೇ ಸ್ಥಾನ ಪಡ್ಕೋತಿರುವಂಥದ್ದು ಆಯಿತಾ. 2020ನೇ ಇಸ್ವಿಯಲ್ಲಿ ಅವರು 10%, ಅಪ್ರಾಕ್ಸಿಮೇಟ್ಲಿ 10% ಇತ್ತು. ಸೊ ನಂತರ 2021ರಲ್ಲಿ ಅದು ಕಡಿಮೆ ಆಗಿ ಕೇವಲ 4.7% ಆಗಿರುವಂಥದ್ದು. ನಂತರದ ಪೊಸಿಷನ್ 4ನೇ ಪ್ಲೇಸಲ್ಲಿ ಪೆಟ್ರಾನ್. ಈ ಒಂದು ಇಯರ್ಫೋನ್ನ ನೀವು ಕೇಳಿರ್ತೀರ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟೆಲ್ಲ ಸಿಗ್ತಾ ಇರೋ ತುಂಬ ಕಡಿಮೆ ಚೀಪಾಗಿ ಇವರು ಸೇಲ್ ಮಾಡ್ತಾರೆ. ಇವರು 6% ಮಾರ್ಕೆಟ್ ಶೇರ್ನ ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಸ್ಯಾಮ್ಸಂಗನ್ನು ಬೀಟ್ ಮಾಡಿದ್ದಾರೆ ಇವರು. ನಂತರದ ಪೊಸಿಷನಲ್ಲಿ ನಾಯ್ಸ್ ಅವರು ಸ್ಮಾರ್ಟ್ ವಾಚ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ತುಂಬ ಟಾಪಲ್ಲಿದ್ದಾರೆ. ಸೊ ಇಯರ್ಫೋನ್ಗಳಲ್ಲಿ ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ ಇವರು 3ನೇ ಪೊಸಿಷನ್ ಇರುವಂಥದ್ದು, 7.5% ಮಾರ್ಕೆಟ್ ಶೇರ್ನ ಜೊತೆಗೆ ಒಂದು ಒಳ್ಳೆಯ ವಿಷಯ. ಮತ್ತು 2ನೇ ಪೊಸಿಷನಲ್ಲಿ ರಿಯಲ್ಮಿ ಅವರು ಟ್ರೂ ವೈರ್ಲೆಸ್ನಲ್ಲಿ 7.7% ಮಾರ್ಕೆಟ್ ಶೇರ್ನ ಹೊಂದಿರುವಂಥದ್ದು. ಒಳ್ಳೊಳ್ಳೆ ಕ್ವಾಲಿಟಿಯ ಹೆವಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಹೊಂದಿರುವಂಥ ಇಯರ್ಫೋನ್ಗಳನ್ನ, ಟ್ರೂ ವೈರ್ಲೆಸ್ ಇಯರ್ಫೋನ್ಗಳನ್ನ ರಿಯಲ್ಮಿ ಅವರು ಲಾಂಚ್ ಮಾಡ್ತಾರೆ. ಸೊ ಈ ಮುಖಾಂತರ 2ನೇ ಪೊಸಿಷನ್, ಕಳೆದ ವರ್ಷ ಇವರು ಮಾರ್ಕೆಟ್ ಶೇರ್ ಇನ್ನೂ ಜಾಸ್ತಿ ಇತ್ತು, 13% ಮಾರ್ಕೆಟ್ ಶೇರ್ ಇತ್ತು, ಅದು ಡೌನ್ ಆಗಿಬಿಟ್ಟು ಇದೀಗ 7.7% ಆಗಿರುವಂಥದ್ದು. ಮೊದಲ ಪೊಸಿಷನ್ನಲ್ಲಿ ನಮ್ಮ ಭಾರತದ ಕಂಪನಿ ಬೋಟ್, ಹೌದು, ಮೊದಲ ಸ್ಥಾನವನ್ನು ಪಡ್ಕೋತಾ ಇರುವಂಥದ್ದು 39.3%. ಅದರ 40% ಮಾರ್ಕೆಟ್ ಶೇರ್ ಒಂದು ಬೋಟೇ ಹೊಂದಿದೆ ಅಂತ ಅಂದರೆ ಕ್ರೇಜಿ ವಿಷಯ. ಎಷ್ಟು ಸೇಲ್ಸನ್ನು ಮಾಡ್ತಾರೆ ನೀವು ಯೋಚನೆ ಮಾಡ್ಕೊಳ್ಳಿ. 2020ರಲ್ಲಿ ಸ್ವಲ್ಪ ಕಡಿಮೆ ಇತ್ತು, 2021ರಲ್ಲಿ ಜಾಸ್ತಿ ಆಗಿಬಿಡ್ತು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ 2020ರಲ್ಲಿ 23.9%. ಅದು ಮೋಸ್ಟ್ಲಿ ಶಾರ್ಕ್ ಟ್ಯಾಂಕಿಗೆ ಬಂದಮೇಲೆ ಬೋಟ್ದು CEO ಅಂದರೆ ಫೌಂಡರು ಮೋಸ್ಟ್ಲಿ ಜಾಸ್ತಿ ಆಗ್ಬಿಡ್ತಾ ಅಂತ. ಶಾರ್ಕ್ ಟ್ಯಾಂಕ್ ನೀವೆಲ್ಲ ನೋಡಿರ್ತಾ ಅನ್ಕೋತೀನಿ, ಹಿಂದಿ ಶೋ ಒಂದದು. ಸೊ ಅದಕ್ಕೆ ಬಂದಮೇಲೆ ಮೋಸ್ಟ್ಲಿ ಬೋಟಿನ ಮಾರ್ಕೆಟ್ ಶೇರ್ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ. ಒಟ್ಟಿಗೆ 40% ಕ್ರೇಜಿ ವಿಷಯ. ಸೊ ನಮ್ಮ ಭಾರತದ ನಂಬರ್ 1 ಅತಿ ಹೆಚ್ಚು ಟ್ರೂ ವೈರ್ಲೆಸ್ ಇಯರ್ಫೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಸೇಲ್ ಮಾಡುವಂಥ ಕಂಪ್ನಿ ಬೋಟ್ ಅವರು. ಸೊ ಬೋಟ್ ಅವರು ಏನಕ್ಕೆ ನಂಬರ್ 1 ಪೊಸಿಷನ್ ಇದ್ದಾರೆ ಅಂತ ನಂಗೆ ಅನ್ನಿಸ್ದಂಗೆ, ಆ ಟೈಮಲ್ಲಿ ಅವರು ಈ ಒಂದು ಇಯರ್ಫೋನ್ಗಳ ಮಾರ್ಕೆಟಿಗೆ ಬಂದಾಗ ನಂಗೆ ಅನ್ನಿಸ್ದಂಗೆ ಅಷ್ಟೊಂದು ಕಾಂಪಿಟೇಷನ್ ಯಾರೂ ಇರಲಿಲ್ಲ. ಈ ಒಂದು ಚೈನೀಸ್ ಕಂಪ್ನಿಗಳು ರಿಯಲ್ಮಿ, MI ಯಾವೂ ಇರಲಿಲ್ಲ ಆ ಟೈಮಲ್ಲಿ. ಈ ಒಂದು ಸ್ಯಾಮ್ಸಂಗ್ ಅವರು ಕೂಡ ಆ ಟೈಮಲ್ಲಿ ಅಂಥ ಆ ಮಾರ್ಕೆಟಿಗೆ ಎಂಟ್ರು ಕೂಡ ಆಗಿಲ್ಲ ಇದ್ವು. ಬಟ್ ಅವರು ಅಂತಂದು ಕಾಂಪಿಟೇಟಿವ್ ಆಗಿ ಏನು ಲಾಂಚ್ ಮಾಡ್ತಿರಲಿಲ್ಲ. ಆ ಟೈಮಲ್ಲಿ ಅವ್ರು ಲಾಂಚ್ ಆದಾಗ ಅಂದರೆ ಬೋಟ್ ಬಂದಾಗ ಆ ಟೈಮಲ್ಲಿ ಯಾರು ಕಾಂಪಿಟೇಷನ್ ಇಲ್ಲ. ಮೈಕ್ರೋಮ್ಯಾಕ್ಸು ಕೂಡ ಅದೇ ರೀತಿ ಆಗಿದ್ದು. ಮೈಕ್ರೋಮ್ಯಾಕ್ಸ್ ಸ್ಟಾರ್ಟಿಂಗು 2013-14ನೇ ಟೈಮಲ್ಲಿ ಅವರು ಬಂದಾಗ, ಅಂದರೆ ಸ್ಮಾರ್ಟ್ಫೋನ್ ಫೀಲ್ಡಿಗೆ ಮುಂಚೆನೇ ಬಂದಿದ್ರು. ಬಟ್ ಸ್ಮಾರ್ಟ್ಫೋನ್ ತೊಗೊಂಬಂದಾಗ ಆ ಟೈಮಲ್ಲಿ ಯಾವುದೇ ಚೈನೀಸ್ ಕಂಪ್ನಿಗಳಿರಲಿಲ್ಲ, ಕಾಂಪಿಟೇಷನ್ ಇಲ್ಲ. ಒಂದು ಸ್ಯಾಮ್ಸಂಗ್ ಫೋನ್ ತೊಗೊಬೇಕಂದ್ರೆ ಬೆಲೆ ಜಾಸ್ತಿ ಆಗುತ್ತೆ, ಕಾಂಪಿಟೇಷನ್ ಇಲ್ಲ. ಆ ಟೈಮಲ್ಲಿ ಎಲ್ರಿಗೂ ಆಗ ಮೈಕ್ರೋಮ್ಯಾಕ್ಸ್ ತೊಗೊಳಕ್ಕೆ ಹೋದರು, ಫೋನ್ ತೊಗೊಳೋರು. ನಾನು ಕೂಡ ಮೈಕ್ರೋಮ್ಯಾಕ್ಸ್ ತೊಗೊಂಡಿದ್ದೀನಿ. ಸೊ ಏನಕ್ಕೆ ಅಂದರೆ ಆ ಟೈಮಲ್ಲಿ ಕಾಂಪಿಟೇಟರ್ಗಳಿರಲಿಲ್ಲ, ತುಂಬ ಬೇಗ ಬಂತು ಆ ಕಂಪ್ನಿಗಳೆಲ್ಲ. ಸೊ ಅದರಿಂದ ಚೆನ್ನಾಗಿಲ್ಲ ಅಂದರೂ ಕೂಡ ಫೋನ್ಗಳು ನಾವು ಅದನ್ನೇ ಮೈಕ್ರೋಮ್ಯಾಕ್ಸ್ನ ಪರ್ಚೇಸ್ ಮಾಡ್ತಾಯಿದ್ವು. ಸೊ ನಂಗೆ ಅನ್ನಿಸ್ತಂಗೆ ಅದೇ ರೀತಿ ಬೋಟ್ನ ಕ್ವಾಲಿಟಿ ನಾನು ಯೂಸ್ ಮಾಡ್ದಂಗೆ ಅದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಲ್ಲ. ಬಟ್ ಪ್ರೈಸ್ ಅಫೋರ್ಡಬಲ್ ಆಗಿರುತ್ತೆ, ಕಾಂಪಿಟೇಟಿವ್ ಆಗಿರುತ್ತೆ.
ಬಟ್ ಜನ ನಮ್ಮ ಭಾರತದಲ್ಲಿ ಬೆಲೆಯನ್ನು ನೋಡಿದ್ರೆ ಹೊರತು ಕ್ವಾಲಿಟಿ ಮ್ಯಾಟ್ರ್ ಆಗಲ್ಲ ತುಂಬ ಜನಕ್ಕೆ. ಏನಕ್ಕೆ ಅವರು ಒಳ್ಳೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ ನೋಡೇ ಇರಲ್ಲ ಎಷ್ಟೋ ಜನ. ಸೊ ಅದೇ ಒಳ್ಳೆ ಕ್ವಾಲಿಟಿ ಅಂತ ಅಂದ್ಕೊಂಡಿರ್ತಾರೆ. ಯಾವಾಗ ಅವರು ಒಂದು 10,000, 9,000, 8,000, 5,000 ಈ ರೀತಿ ಟ್ರೂ ವೈರ್ಲೆಸ್ ಇಯರ್ಬಡನ್ನು ಪರ್ಚೇಸ್ ಮಾಡಿಬಿಟ್ಟು ಅದರ ಕ್ವಾಲಿಟಿ ಕೇಳಿಸ್ಕೊಂಡಾಗ ಅನ್ಸುತ್ತೆ, ಇದು ನಿಜವಾದ ಕ್ಲಾರಿಟಿ ಅಂತ. ಸೊ ಅದರಿಂದ ಯೂಶ್ವಲಿ ಮೋಸ್ಟ್ ಆಫ್ ದ ಜನ ಟ್ರೂ ವೈರ್ಲೆಸ್ ಇಯರ್ಬಡ್ನ 1,000, 2,000 ಪ್ರೈಸಿಂದಲೇ ತಗೋತಾರೆ ಮೆಜಾರಿಟಿ ಆಫ್ ಜನ. ಸೊ ಅವರಿಗೆ ಕ್ಲಾರಿಟಿ ಹೆಂಗಿರುತ್ತೆ ತುಂಬ ಜನ ಗೊತ್ತಿರಲ್ಲ ಅಂತ ಅನ್ಕೋತೀನಿ, ಆಯಿತಾ. ಸೊ ಅದರಿಂದ ಈ ಬೋಟಿನ ಮಾರ್ಕೆಟ್ ಶೇರ್ ಇನ್ನೂ ಜಾಸ್ತಿ ಇದೆ. ಸೊ ನಂಗನಿಸ್ತಂಗೆ ಫ್ಯೂಚರ್ನಲ್ಲಿ ತುಂಬ ಹೆವಿ ಕಾಂಪಿಟೇಷನ್ ಇದೆ ಒಂದು ಬೋಟ್ ಅವ್ರಿಗೆ. ಏನಕ್ಕೆ ರಿಯಲ್ಮಿ, MI ಅವರೆಲ್ಲ ಕ್ರೇಜಿ ಕಡಿಮೆ ಬೆಲೆ, ಅವರು ಕೂಡ ಕಾಂಪಿಟೇಟಿವ್ ಆಗಿ ಒಳ್ಳೊಳ್ಳೆ ಕ್ವಾಲಿಟಿಯ ಬಡ್ಸನ್ನೆಲ್ಲ ರಿಲೀಸ್ ಮಾಡ್ತಿದ್ದಾರೆ. ಬಟ್ ನೋಡೋಣ ಬೋಟ್ ಅವ್ರು ಏನು ಮಾಡ್ತಾರೆ. ಇತ್ತೀಚೆಗೆ ಅವರು ಕೂಡ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಅಸೆಂಬ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಒಂದು ಒಳ್ಳೆ ವಿಷಯ, ಕಾದು ನೋಡೋಣ. ಐ ಹೋಪ್ ಹಿಂಗೇ ಮೈಂಟೈನ್ ಮಾಡುತ್ತೆ ಒಳ್ಳೊಳ್ಳೆ ಕ್ವಾಲಿಟಿ ಬಡ್ಸನ್ನು ಈ ಒಂದು ಬೋಟ್ ಅವ್ರು ತಂದು ಲಾಂಚ್ ಮಾಡ್ತಾರೆ ಅಂತ ಕಾದು ನೋಡೋಣ. ಇನ್ನು ಇದಾದ ನಂತರ ಮುಂದಿನ ಕೆಟಗರಿ ಸ್ಮಾರ್ಟ್ ವಾಚ್ನ ಕೆಟಗರಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ 2020ನೇ ಇಸ್ವಿಯಲ್ಲಿ ನಾಯ್ಸ್ ನಂಬರ್ 1 ಅದು ಕೂಡ ನಮ್ಮ ಭಾರತದ ಕಂಪ್ನಿ ನಾಯ್ಸ್ ಅವರು ಅತಿ ಹೆಚ್ಚು ಸ್ಮಾರ್ಟ್ ವಾಚ್ಗಳನ್ನು ಸೆಲ್ ಮಾಡುವಂಥ ಕಂಪ್ನಿ. ಸೊ ಅವರು ಸೇಮ್ ಬೋಟ್ ರೀತಿಯಲ್ಲೇ, ಮೈಕ್ರೋಮ್ಯಾಕ್ಸ್ ರೀತಿಯಲ್ಲೇ ಸ್ಟಾರ್ಟಿಂಗ್ ಅವ್ರು ಬಂದಾಗ ಕಾಂಪಿಟೇಷನ್ ಇಲ್ಲ, ಯಾರೂ ಕೂಡ ರಿಯಲ್ಮಿ, ಅವ್ರು ಯಾರೂ ಕೂಡ ಸ್ಮಾರ್ಟ್ ವಾಚನ್ನು ಲಾಂಚ್ ಮಾಡ್ತಿರ್ಲಿಲ್ಲ. ನಾಯ್ಸ್ ಅವರು ಹೆವಿ ಅಫೋರ್ಡಬಲ್ ಲಾಂಚ್ ಮಾಡೋರು. OS ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ, ಆಯಿತಾ. ಅವ್ರು ಇಂಪೋರ್ಟ್ ಮಾಡ್ಕೊಂಡು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಹೆಸರು ಚೇಂಜ್ ಮಾಡಿ ಮಾರೋ ಅವರು ಅದನ್ನೇ ಮಾಡ್ತಿದ್ದು. ಬೋಟ್ ಅವರು ಅದನ್ನೇ ಮಾಡ್ತಿದ್ದು. ಈಗ ಸ್ವಲ್ಪ ಇಂಪ್ರೂವ್ ಆಗೋರು ಅಷ್ಟೇ ಕ್ವಾಲಿಟಿ ವೈಸ್ ಎಲ್ಲ ಒಂದು ಲೆವೆಲ್ಗೆ. ಸೊ ನಾಯ್ಸ್ ಅವ್ರು ಹಂಗೆ ಮಾಡ್ತಾಯಿದ್ರು. ಸೊ ಆಗ ಅವ್ರು ನಂಬರ್ 1 ಸ್ಥಾನದಲ್ಲಿದ್ದರು. ಸೊ ಈ ವರ್ಷಕ್ಕೆ ಬರ್ತೀನಿ. ಈ ವರ್ಷ 2021ನೇ ಇಸ್ವಿಯಲ್ಲಿ 5ನೇ ಪೊಸಿಷನ್ ಅಮೇಸ್ವಿಟ್ ಅವ್ರದ್ದು. ಸೊ 5% ಮಾರ್ಕೆಟ್ ಶೇರನ್ನು ಅಮೇಸ್ವಿಟ್ ಅವರು ಹೊಂದಿರುವಂಥದ್ದು. ಅಮೇಸ್ವಿಟ್ ಅವರು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಪ್ರೈಸ್ ಒಳ್ಳೆ ಅಫೋರ್ಡಬಲ್ ಲಾಂಚ್ ಮಾಡಿದ್ರೆ. OS ಕೂಡ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು, ತುಂಬ ಪ್ರೊಫೆಷ್ನಲ್ ಆಗಿರುತ್ತೆ. OS ತುಂಬ ಚೆನ್ನಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ಕೂಡ ಅಷ್ಟೇ, ಅವ್ರು ಕೊಡುವಂಥ ಅಪ್ಲಿಕೇಶನ್ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿದೆ. ಒಟ್ಟಿಗೆ ನಾನು ಅಮೇಸ್ವಿಟ್ ಯೂಸ್ ಮಾಡಿದ್ದೀನಿ. ನಂತರದ 4ನೇ ಪೊಸಿಷನಲ್ಲಿ ರಿಯಲ್ಮಿ ವಾಚ್ಗಳು, ಸ್ಮಾರ್ಟ್ ವಾಚು 6% ಮಾರ್ಕೆಟ್ ಶೇರ್ನ ರಿಯಲ್ಮಿ ಅವರು ಹೊಂದಿರುವಂಥದ್ದು. ಕಳೆದ ವರ್ಷ ಜಾಸ್ತಿ ಇತ್ತು, ಈ ವರ್ಷ ಕಡಿಮೆ ಆಗಿದೆ. 17% ಹೊಂದಿದ್ರು ಲಾಸ್ಟ್ ಟೈಮ್ ರಿಯಲ್ಮಿ ಅವರು, ಬಟ್ ಈ ವರ್ಷ ಫುಲ್ ಕಡಿಮೆ, ಕೇವಲ 6% 2021ರಲ್ಲಿ. ನಂತರ ಫೈರ್ ಬೋಲ್ಟ್ ಅಂತ ಈ ಕಂಪ್ನಿ ಹೆಸರು ನಂಗೆ ಗೊತ್ತು, ನಿಮ್ಮಲ್ಲಿ ತುಂಬ ಜನ ಯಾರು ಕೇಳೇ ಇರಲ್ಲ ಅಂತ. ಫೈರ್ ಬೋಲ್ಟ್ ಅಂತ. ಸೊ ಅದು ಇಂಡಿಯನ್ ಕಂಪ್ನಿ ಅಂತ ಅಂತಾರೆ. 13% ಮಾರ್ಕೆಟ್ ಶೇರ್ ಹೊಂದಿರುವಂಥದ್ದು ಇವರು. ಸೊ ಇವ್ರದ್ದು ಏನಪ್ಪ, ನಾನು ಇವರು ವಾಚ್ಗಳನ್ನ ನೋಡಿದೆ ಕೆಲವೊಂದು ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ತುಂಬ ಅಫೋರ್ಡಬಲ್ ಆಗಿ ಹೆವಿ ಕಡಿಮೆ ಬೆಲೆಗೆ ಲಾಂಚ್ ಮಾಡಿದ್ದಾರೆ. ಸೊ ನಂಗೆ ಅನಿಸ್ದಾಗ ಅದೇ ಕ್ಲಿಕ್ ಆಯಿತು ಅನ್ಕೋತೀನಿ. ನಮ್ಮ ಭಾರತದಲ್ಲಿ ಇದೇ ಪ್ರೂಫು, ಬ್ರ್ಯಾಂಡನ್ನ ಯಾರು ನೋಡೋಕೆ ಹೋಗಲ್ಲ, ಬೆಲೆ ಕಡಿಮೆ ಇದ್ದರೆ ಎಂಥ ಬ್ರ್ಯಾಂಡ್ ಇರೋ ತೊಗೋತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನಿಸ್ತು ನನಗೆ. ಸೊ ಹೊಸ ಬ್ರ್ಯಾಂಡ್ ಯಾರು ತುಂಬ ಜನ ಕೇಳಿರಲ್ಲ, ಬಟ್ ಸ್ಟಿಲ್ ತಗೋತಾರೆ. ಸೊ 3ನೇ ಪೊಸಿಷನ್ 13% ನನಗೆ. ನಂತರದ ಪೊಸಿಷನ್ಗೆ 2ನೇ ಪೊಸಿಷನಲ್ಲಿ ಆಶ್ಚರ್ಯ ಆಯಿತು ನನಗೆ, ಬೋಟ್ ಅವರು. ಹೌದು, ಸ್ಮಾರ್ಟ್ ವಾಚಲ್ಲೂ ಕೂಡ 2ನೇ ಪೊಸಿಷನಿಗೆ ಬಂದಿರುವಂಥದ್ದು ಬೋಟ್ ಅವರು. ಬೋಟ್ ಅವರು ಸ್ಮಾರ್ಟ್ ವಾಚನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿ ಕೇವಲ 1 ವರ್ಷ ಆಗಿರುವ ಒಂದೇ ವರ್ಷದಲ್ಲಿ 2ನೇ ಪೊಸಿಷನಿಗೆ ಬಂದರೆ ಅವರ ಮಾರ್ಕೆಟ್ ಶೇರ್ 26% ಮಾರ್ಕೆಟ್ ಶೇರ್ನೊಂದಿಗೆ 2ನೇ ಪೊಸಿಷನ್. ಮತ್ತು ಮೊದಲ ಸ್ಥಾನದಲ್ಲಿ ನಾಯ್ಸ್ ಅವರೇ ಇದ್ದಾರೆ, 27% ಮಾರ್ಕೆಟ್ ಶೇರು. 27% ನಮ್ಮ ಭಾರತದ ಕಂಪ್ನಿಗಳೇ ಟಾಪ್ 3ಯಲ್ಲಿರುವಂಥದ್ದು. ಟಾಪ್ 3ರಲ್ಲಿ ನಮ್ಮ ಭಾರತದ ಕಂಪ್ನಿಗಳೇ ಇರುವಂಥದ್ದು. ಹತ್ರ ಒಂದು 70% ಮಾರ್ಕೆಟ್ ಶೇರ್ ನಮ್ಮ ಭಾರತದ ಕಂಪ್ನಿಗಳೇ ಇರುವಂಥದ್ದು 2021ರಲ್ಲಿ. ಕ್ರೇಜಿ ವಿಷಯ. ಬಟ್ ನನಗನ್ನಿಸ್ದಂಗೆ ಒಂದು ನಾಯ್ಸಿಂದು OS ಸ್ಟೇಬಲ್ OS ಅಲ್ಲ, ಬೋಟಿಂದು OS ಸ್ಟೇಬಲ್ OS ಅಲ್ಲ. ಈ ಒಂದು ಫೈರ್ ಬೋಲ್ಟ್ ನಾನು ಚೆಕ್ ಮಾಡಿಲ್ಲ, ಬಟ್ OS ನೋಡ್ದಂಗೆ ಸುಮಾರಾಗಿ ಅದು ಹಂಗಿರುವುದು. ಏನಕ್ಕೆ ಅಂದರೆ ಇವೆಲ್ಲ ಥರ್ಡ್ ಪಾರ್ಟಿ OSಗಳು. ಈ ಬೋಟ್ ಅವ್ರು ಡೆವಲಪ್ ಮಾಡಲ್ಲ, OSನ ಇಂಪೋರ್ಟ್ ಮಾಡ್ಕೋತಾರೆ, ಅದಕ್ಕೆ ಇದು ಮಾಡ್ಕೋತಾರೆ. ಇಂಡಿಯಾದಲ್ಲೇ ಆ ರೀತಿ ಸದ್ಯಕ್ಕೆ ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿಲ್ಲ. ಸೊ ಈ ಬೋಟ್ ನಾಯ್ಸ್ ಅವ್ರಲ್ಲಿ ಅದನ್ನೇ ಮಾಡೋದು. ರಿಯಲ್ಮಿ ಅವ್ರದ್ದು OS ಅವರೇ ಬಿಲ್ಡ್ ಮಾಡ್ತಾರೆ, ಮತ್ತು ಅವ್ರದ್ದು ಸಾಫ್ಟ್ವೇರೆಲ್ಲ ಅವರೇ ಅಪ್ಡೇಟ್ ಕೊಡ್ತಾರೆ. ಬಟ್ ನಾಯ್ಸು, ಬೋಟು ಇವೆರಡು ಕೂಡ ಆ ರೀತಿ ಅಲ್ಲ. ಬಟ್ ಸ್ಟಿಲ್ ಅಫೋರ್ಡಬಲ್ ಲಾಂಚ್ ಮಾಡುತ್ತಿರೋದ್ರಿಂದ ನಮ್ಮ ಭಾರತದಲ್ಲಿ ಸೇಲ್ಸ್ಗಳು ಹೆವಿ ಜಾಸ್ತಿ ಆಗ್ತದೆ. ಅದೇ ಖುಷಿ ವಿಷಯ. ಸೊ ಒಂದು ರೀತಿ ಒಳ್ಳೆಯ ವಿಷಯ. ಐ ಹೋಪ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ. ನಮ್ಮ ಭಾರತದ ಕಂಪ್ನಿಗಳು ಒಂದು ಒಳ್ಳೊಳ್ಳೆ ವಾಚ್ಗಳನ್ನು, ಟ್ರೂ ವೈರ್ಲೆಸ್ ಇಯರ್ಫೋನ್ಗಳು ಲಾಂಚ್ ಮಾಡ್ತಾರೆ, ಹಂಗೆ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಕಾದು ನೋಡೋಣ. ಬಟ್ ಕಾಂಪಿಟೇಷನ್ ಹೆವಿ ಕಿತ್ಕೊಂಡಿದೆ. ಸೊ ಚೈನೀಸ್ ಕಂಪ್ನಿಗಳಂತೂ ಹೆವಿ ಕಾಂಪಿಟೇಟಿವ್ ಲಾಂಚ್ ಮಾಡ್ತಾರೆ. ಐ ಹೋಪ್ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.